ಹೇಳೋ ಗೈಸ್, ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಇದ್ದೀನಿ. ಮತ್ತೆ ವಿಡಿಯೋ ಇವಾಗ ಶುರು ಮಾಡಿದ್ದೀನಿ. ನಾನು ಮಗನ ವಿಜಯ ನಾನು ಲೈಕ್ ಮಾಡಿ ಇದನ್ನ ಫುಲ್ ನೋಡಿ ಸ್ಕಿಪ್ ಮಾಡಲೇ. ಇವಾಗ ನಮ್ಮ ದಿವನ್ ಕರ್ಕೊಬರಕ್ಕೆ ಹೋಗ್ಬೇಕು ಗೈಸ್. ನಮ್ದು ಊಟ ಮಾಡಿ ಹಾಕಿದ್ದೀನಿ ನೋಡಿ ಗೈಸ್, ಟೈಮ್ ಆಗಿದೆ 2:45. ನನಗೆ ಊಟ ಕೊಟ್ಬಿಟ್ಟು ಊಟ ಗೈಸ್, ಇದು ತಿಂಡಿ ದೋಸೆ ಫ್ರೈ ಮೊಟ್ಟೆ ಮತ್ತು ಬನಾನ ಅಂತಿದ್ವಿ ಮಾವನ ಹಣ್ಣು. ಇಷ್ಟನ್ನು ಕೊಟ್ಬಿಟ್ಟು ನನಗೆ ಇವಾಗ ಅವ್ರ ಮಕ್ಳಿಗೆ ಹಾಕಿಟ್ಟಿದ್ದಾರೆ ಇಲ್ಲಿ ಖುಷಿಗೆ. ಇದು ದಿವ್ಯಗೂ ಮತ್ತು ನವಿಗೂ ಇವಾಗ ಕರ್ಕೊಂಬರ್ಕೆ ಹೋಗ್ತಾ ಇದ್ದಾರೆ. ಬನ್ನಿ 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 ಖುಷಿ. ಹೇಳಾರು ಕೇಳಾರು ಇಲ್ಲ, ಅಪ್ಪ ಇಲ್ಲ, ಯಾರಿಲ್ಲ. ತೊಳೆದ್ಬಿಡ್ತೀನಿ ಖುಷಿ ನಿನ್ಗೆ. ಹಂಗೆ ಮಾವೆಲ್ಲ ನೋಡ್ತೀವಿ ಬಾಯ್ಲೆ ಬಾಚಿಗೆ ಬಯಲ್ಲ ನಿಂಗೆ ಅಪ್ಪನ ಕಂಡ್ರೆ. ಇಡಿ ಕೈ ಕೈ ಇಡಿ ಇಡಿ ಕೈ. ನಾನಿಲ್ಲ ಅಂದರೆ ಇವಾಗ ಹೇಳಾರು ಕೇಳಾರು ಯಾರಿಲ್ಲ ಗಾಯ್ಸ್. ಭಯನೇ ಇಲ್ಲ ಅವ್ನಿಗಂತೂ. ಬಿಡು, ಅಣ್ಣ ಬಂದಾಗ ತಿನ್ನಿವಂತೆ. ಬೇಡ ಬಿಡು, ಅಣ್ಣ ಬಂದಾಗ ತಿನ್ನಿವಂತೆ. ನವಿಗೆ ತಲೆ ಬಚ್ಕೊಂಡು ಕ್ಲೀನಾಗಿ ರೆಡಿಯಾಗಿ ಹೋಗ್ಬೇಕು. ಅಲ್ಲಿ ಆಲ್ರೆಡಿ ಟೈಮ್ ಆಗಿದೆ, ಹೋಗು ಬೇಗ. ಸರಿ, ಮೊಬೈಲ್ ಇಟ್ಬಿಟ್ಟು ಎಲ್ಲಿಟ್ಟಿದ್ಯಾ? ಮೀಶೋ ಮೆಸೇಜ್ ಬಂದಿದ್ದಾ? ಆಯಿತು, ಹೋಗು. ಚೆನ್ನಾಗಿದೆಯಾ? ರೆಡಿಯಾಗಿ ಬೇಗ ಬಾ ಕರ್ಕೊಂಡು. ಬನ್ನಿ ಗೈಸ್, ನಾವು ಊಟ ಮಾಡೋಣ. ಬಾಯ್ ಮಾಡಿಬಿಟ್ಟೆ ಹೋಗ್ಬೇಕಾ? ಹೋಗು ಬೇಗ. ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ನವಿ ಬರಲಿ ರೀ. ಅವಳಿಗೆ ನಾನು ಡ್ಯೂಟಿಗೆ ಹೋಗಲ್ಲ, 2:30 ಬಂದೆ. ಹಾಫ್ ಡ್ಯೂಟಿ ಅಷ್ಟೇ ಇವತ್ತು. ಇವಾಗ ಬಂದಿದ್ದೀನಿ, ಇವಾಗ ಹೋಗಲ್ಲ. ನಮ್ಮ ನವಿಗೆ ಯಾಕೆ ಹೋಗಿಲ್ಲ ಡ್ಯೂಟಿಗೆ? ಯಾಕೆ ಟೈಮ್ ಆಯಿತು? ತಿಂಡಿ ಊಟನೂ ಲೇಟಾಗಿ ಮಾಡ್ತಾವನೆ, ಏನಿರ್ಬೋದು ಅಂತ ಎಲ್ಲ ಕೇಳಿ ಗೆಸ್ ಮಾಡ್ತಾಳೆ. ವೀಡಿಯೋ ಹಂಗೆ ಮಾಡ್ತಾಯಿರ್ತೀನಿ, ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಅವ್ಳು ಬಂದಾಗ ಊಟ ಮಾಡ್ಕೊಂಡಿಲ್ಲ ತಿಂದು ಟೈಮ್ ಆಯ್ತು, ಯಾಕೋ ಹೋಗಲ್ವೇನೋ ಅಂತ ಅವಳಿಗೆ ಹೇಳ್ತೀನಿ. ಇಲ್ಲ ಹೋಗಲ್ಲ ಅಂತ. ಹಾಫ್ ಡೇ ಅಷ್ಟೇ ಇವತ್ತಿದ್ದು. ನಿನಗೋಸ್ಕರ, ನಿನ್ನ ಖುಷಿಗೋಸ್ಕರ ಹೋಗಲ್ಲ ಅಂತ ಹೇಳ್ತೀನಿ. ಅವಳು ನೋಡೋಣ ಎಂತ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅಂತ. ಸುಳ್ಳು ಹೇಳ್ತಿದ್ಯಾ ಹೋಗು ಅಂತ ಅವಳೆ ಬೈದು ಕಳಿಸ್ತಾಳೆ. ಇನ್ನೊಂದೇನಪ್ಪ ಅಂದರೆ, ನೀನೇ ಕರ್ಕೊಂಬರ್ಬೋದಿತ್ತಲ್ಲ ಅಂತ ಬೈತಾಳೆ. ಅವಳು ಕರ್ಕೊಂಬರಲಿ ಅಂತಲೇ ನಾನು ಬಂದಿದ್ದೀನಿ. ಆಮೇಲೆ ಇನ್ನೊಂದು ಬೈಕ್ ಒಳಗಡೆ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ನೋಡ್ತಾಳೋ ನೋಡೋಲ್ಲೋ ಗೊತ್ತಿಲ್ಲ, ಬೈಕಾ ನೋಡಬೇಕು. ಅಕಸ್ಮಾತ್ ನೋಡಿದ್ರೆ ಹೋಗಲ್ಲೇ ಒಂದೊಂದು ಗೊತ್ತಾಗ್ಬಿಡುತ್ತೆ. ನಿಲ್ಲಿಸಿ ಬಂದಿರೋದು ನೋಡಬೇಕು. ಕೆಲಸದಿಂದ ಬಂದ ತಕ್ಷಣ ಗೈಸ್ ಆಲ್ಮೋಸ್ಟ್ ಇಷ್ಟು ನೀರು ಕುಡಿದ್ಬಿಟ್ನಾ, ಈಗ ಊಟ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ನಿನ್ನೆ ತುಂಬ ಕಮೆಂಟ್ ಹಾಕಿದ್ರೆ, ಆ ಕಮೆಂಟ್ಗೆಲ್ಲ ರಿಪ್ಲೈ ಕೊಡೋಣ ಇವತ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇವತ್ತೇ ಬರುತ್ತೆ. ಊಟ ಮಾಡಿ ಸಿಗ್ತೀನಿ ಗೈಸ್. ಮ್ಯಾಂಗೋ ಮೊಟ್ಟೆ ನೋಡಿ ಗೈಸ್, ನಮ್ಮ ಖುಷಿ ನಾವು ಊಟ ಮಾಡು ಅಂತ ಬಿಟ್ಟು ಹೋಗಿದ್ದಾರ. ತಿಂದಾಯ್ತಪ್ಪ ಅಂತ ತಗೊಂಬಂದವನೆ. ಮೊಟ್ಟೆ ತಿಂದ್ಬಿಟ್ಟು ಒಳಗಡೆ ಇರುತ್ತಲ್ಲ ಅದನ್ನು ಬಿಟ್ಟಿದ್ದಾನೆ. ಏನು ಮಗನೇ, ಚೆನ್ನಾಗಿತ್ತ ಅಮ್ಮ ಬಂಡರ್ನ? ಸರಿ, ಅಮ್ಮ ಮಾಡಿ ಚೆನ್ನಾಗಿತ್ತಾ? ಇವಾಗ ನಂದು ತಟ್ಟೆ ಒಳಗೆ ಕೈ ಬರ್ತಾ ಐತೆ. ನಿನ್ಗೆ ಹಾಕೊಟ್ಟಿದ್ದು ಸಾಕಾಗಿಲ್ವಾ? ಇನ್ನೂ ಬೇಕಾ? ಏನು ಬೇಕು? ಅದು ಹೆಸರಿಲ್ವ ಅದಕ್ಕೆ? ಹೇಳು. ಹೆಸರು ಐತೆ? ಐತೆ ಹೆಸರು ಅದಕ್ಕೆ. ಅದು ಹೆಸರು ಹೇಳಿದ್ರೆ ಕೊಡ್ತೀನಿ ನಿಂಗೆ. ಏನೋ ಹೇಳಿ, ಅದ್ರ ಹೆಸರೇನು? ಈನಾ? ಈ ಅಲ್ಲ ಅದು ಗೈಸ್. ಹಾಂ, ಚೀನಾ? ಏನು ಚೀ? ಹಾಂ, ಇವನು ABCD ಹೇಳ್ತಾನೆ ಗೈಸ್. DEC ಅಂದ್ಕೊಂಡು. ಅದಲ್ಲ, ನಿನಗೇನು ಬೇಕು? ಮಾವಿನಕಾಯಿ ಅಲ್ಲ ಅದು. ಇಂಗ್ಲೀಷಲ್ಲಿ ಏನಂತಾರೆ ಮಾವನಿಗೆ? ಅಲ್ಲ, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? 1 2 3 1 2 3 4 ಇಂಗ್ಲೀಷಲ್ಲಿ ಬೇರೆ ಐತೆ ಅದಕ್ಕೆ ಹೆಸರು. ಅಣ್ಣ ಕರೀತಾ ಇರ್ತಾನೆ ಅವಳು. ಮ್ಯಾಂಗೋ. ಕೇಳಪ್ಪನ, ಕೇಳಿದ್ರೆ ಕೊಡ್ತೀನಿ. ಬೇಕಾ? ತಗೋ, ಒಂದೇ ಪೀಸ್ ಆದರೆ. ಇನ್ನೊಂದು ಅಪ್ಪಂಗೆ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ?
ಏನೋ ಹೇಳೋಕೆ ಬಂದ ಸುಮ್ಮನಾದ. ಅಪ್ಪನೂ ಇಷ್ಟ ಅಮ್ಮನೂ ಇಷ್ಟ ಅಂತ. ಸರಿ ಹೋಗಿ ಗೈಸ್, ಇನ್ನು ಊಟ ಮಾಡ್ತಿದ್ದೀನಿ. ಇನ್ನೂ ಬಂದಿಲ್ಲ ನಮ್ಮ ನವಿಗೆ. ಕರ್ಕೊಂಬರಕ್ಕೆ ಹೋದ್ರು 10 ನಿಮಿಷ ಆಯಿತು. ಬರ್ತಾರೆ ಇನ್ನೇನು, ಬರ್ತಾ ಇರ್ತಾರೆ. ಬಂದು ಗೈಸ್ ನಮ್ಮ ನವಿ ಅವ್ರ ಮಗನ ಕರ್ಕೊಂಡು. ಆಟ ಮಾಡು ಅಂತ ಹೇಳ್ಕೊಟ್ರೆ ಸ್ಕೂಲಲ್ಲಿ. ಯಾಕೆ ಏನು ಬರ್ತಾನೆ ಬೈಕೊಂಬತ್ತಿದೆಯಲ್ಲ? ಆಟ ಮಾಡ್ತಾವೆ ನಮ್ಮದು. ಅದಕ್ಕೆ ನನ್ನ ಫೋನ್ ತಗೊಂಡೋಗಿಲ್ಲ, ದುಡ್ಡು ತಗೊಂಡೋಗಿಲ್ಲ. ಕೊಡ್ಸೋದು ನಾನು ಸಂಜೆ ಅಪ್ಪ ಒಂದು ಕೊಡಿಸ್ತೀನಿ ಬಾರ ಅಂತ ಕರ್ಕೊಬತ್ತಿದ್ದೀನಿ. ಇಲ್ಲಿ ಗೇಟ್ ಬಾಕ್ಲ ಗೇಟ್ ಇಂದ ಹೊರಗಡೆ ನಿಂತವ್ನಿ ಕೈ ಕಟ್ಟಿ ಹಾಕೊಂಡು. ಯಾಕೆ ಮಗನೇ ಎಲ್ಲಾರು ನೋಡ್ತವ್ರೆ. ಇಂಥ ಬುದ್ಧಿ? ಮತ್ತೆ ಲಿಫ್ಟ್ ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ನಾನು ಆನ್ ಮಾಡ್ಬಿಟ್ಟೆ, ಅದು ಹೋಯ್ತು. ಆಮೇಲೆ ಅವ್ನು ಹೊರಗಡೆನೆ ಇದ್ದ. ಮತ್ತೆ ಮೇಲ್ ಬಂದ್ ನಾನು ಮತ್ತೆ ಕೆಳಗಡೆ ಹೋಗಿದ್ದೀನಿ. ಇದು ಸಾಕಾಗ್ತಾನೆ ಕೆಲಸ ಮಾಡ್ಬಿಟ್ಟು ನಾನು ಹೋಗಿರ್ತಾರೆ ಕರ್ಕೊಬರಕ್ಕೆ ಅವ್ನ. ಯಾಕೆ ಮಗನೇ ಬಾ, ನಿಂಗೆ ಮ್ಯಾಂಗೋ ಕೊಡ್ತೀನಿ. ಎಷ್ಟು ಆಟ ಮಾಡ್ತೇನೆ ಗೊತ್ತಾ ಮುದ್ದು, ಬೇಜಾರಾಗ್ಬಿಡ್ತತೆಗೆ. ಆಯ್ತು ಬಿಡು ಹೋಗ್ಲಿ, ಪಾಪ ಬೈಬೇಡ. ನಾನು ಎಷ್ಟು ಮುದ್ದು ಮಾಡ್ಕೊಂಬತ್ತೀನಿ ಅಂದ್ರೆ. ಮ್ಯಾಂಗೋ ಅಳ್ಬೇಡ, ತಗ. ಏನು ಬೇಕಲ್ಲ ನಾನು ಕೊಡಿಸ್ತೀನಿ, ಬಾ ನಾನು ಕೊಡಿಸ್ತೀನಿ. ಆಯ್ತು ಅಳ್ಬೇಡ, ಬಾ. ಕೊಡ್ಲಾ ಅಣ್ಣಂಗೆ? ನಾನು ಹೇಳ್ತಿದ್ದೀನಿ ಮುದ್ದು, ಸಂಜೆ ಕೊಡಿಸ್ತೀನಿ ನಾನು. ಏನು ಬೇಕು, ಏನು ಕೇಳ್ದ? ಅಂತ ಅಂದ್ಬಿಟ್ಟು ಅದು ಕುರ್ಕುರೆ ಕೇಳ್ತಾವ್. ಬಾ ಕೊಡಿಸ್ತೀನಿ, ಬಾ. ನಾನು ಬುಕ್ ಮಾಡ್ತೀನಿ ತಾನೆ, ಬಾ ಬುಕ್ ಮಾಡ್ತೀನಿ. ಬೇಕಾ ಬೇಡವಾ? ಅನ್ಬೋದು. ಇವಾಗ ಬೇಡ ಅಂತ ಹೇಳಿದ್ದೆ, ಆಮೇಲೆ ಕೊಡ್ಸೋ ಅನ್ನಂಗಿಲ್ಲ ನೀನು, ಓಕೆನಾ? ವಾವ್, ಕನ್ನಡದಲ್ಲಿ ಬರ್ದಿರೋದಕ್ಕೆ ಯಪ್ಪ. ನೀನು ಬರ್ಸ್ತಿದ್ದಾನೆ ಅದನ್ನ. ನಿನ್ಗಾಲ ಹೋಗ, ಅಣ್ಣಂಗೆ ಕೊಡ್ತಾ ಇರೋದು ನಾನು. ಯಾಕೆ ಮಗನೇ? ನಿಂಗೋಸ್ಕರ ಪ್ಲೀಸ್ ತಗೊಂಬಂಗನೆ. ವಿಡಿಯೋ ಮಾಡ್ಕ ನಿನ್ನ ಚಡ್ಡಿ ಬಿಚ್ಚಿದ್ರೆ ಬಿಚ್ಚು. ಕೊಡ್ಲ ಅವನಿಗೆ? ತಗೊಂಬಂಗನೆ. ಅವ್ನ ಹಣೆಯಲ್ಲಿ ಬರ್ದಿಲ್ಲ ಅದು. ಏನೋ ಪ್ರೀತಿಯಿಂದ ಕೊಡಕೋರು ನೀನು ಕೊಬ್ಬು ಕಂಡ ನಿನಗಿದ್ದೀವಿ. ಬತ್ತಿದಂಗೆ ಹೋಮ್ವರ್ಕು ನೋಡ್ಬಿಡ್ಬೇಕು, ಸಮಾಧಾನ ಆಗಲ್ಲ. ಇಲ್ಲ ಅಂದರೆ ನಮ್ಮ ನವಿಗಂತೂ. ನಾಳೆ ರಜನಾ ದಿವಿ? ಇವತ್ತಾರು ತಗೊಂಬಂದಿದೆಯಲ್ಲ ಪೆನ್ಸಿಲ್. ಡೈಲಿ ಬಿಟ್ಬಿಡ್ತಾನ? ಪೆನ್ಸಿಲ್ ಇದೆ ಸರ್, ಎರಡೂ ಕಾಣೆ ಆಗಿರುತ್ತೆ. ಡೈಲಿ ಒಂದೊಂದು ಕೊಟ್ಕಳಿಸ್ಬೇಕಲ್ವಾ? ನಮ್ಮ ಮನೇಲಿ ಗೈಸ್ ಮಧ್ಯಾಹ್ನ ಊಟಕ್ಕೆ ದೋಸೆ ಮಾಡಿಕೊಟ್ಟಿದ್ದಾರೆ, ತಿಂತಾ ಇದ್ದೀನಿ. ನನ್ನೇ ಕೇಳಿದ್ರು ಅವರು, ಮಧ್ಯಾಹ್ನ ಏನು ಮಾಡಲಿ, ಅನ್ನ ಸಾಂಬಾರು ಮಾಡಲ? ಬೇಡ, ದೋಸೆನೇ ತಿಂತೀನಿ. ನನ್ನನ್ನು ಬೈತಾಯಿಲ್ಲ ಗೈಸ್ ಅವಳಿಗೆ. ಫುಲ್ ತಿಂದಿದ್ಯಾ? ನೋ ಏನಂತ ಇದನ್ನು ಗೊತ್ತಾ ಗೈಸ್, ನನ್ನ ಚಡ್ಡಿ ಬಿಚ್ಚಬೇಕು, ಆಫ್ ಮಾಡಪ್ಪ. ನಿನ್ನ ಚಡ್ಡಿಲಿ ಏನು ಕಾಣಿಸಲ್ಲ, ಹೋಗು ಮನೆ ಹೋಗುವ. ಕಾಣಲ್ಲ, ಹೋಗುವ. ಅಮ್ಮನೇ ಕಾಣಿಸ್ತಾ ಇಲ್ಲ, ನೀನೆಲ್ಲಿ ಕಾಣಿಸ್ತೀಯಾ? ನಾಳೆಯಿಂದ ಖುಷಿಯಿಂದ ಬಾ ಮಗನೆ, ಓಕೆನಾ? ನಾಳೆ ಯಾಕೆ ರಜಾ ಕೊಡ್ತಾರೆ? ಕೇಳ್ದೆ ಅಷ್ಟೇ ಅಮ್ಮನ. ಆಸೆ ಬರುತ್ತೆ ಮಗನೆ. ಆಯ್ತು ಬಿಡು, ಸುಮ್ಮನೆ ಕೇಳೋದು. ಶನಿವಾರ ರಜಾ. ಶೂ ಬಿಚ್ಚಿಲ್ಲ ಯಾಕಿದೀವಿ? ಮನೊಳಗೆ ಬರಕ್ಕಿಂತ ಮೊದಲು ಶೂ ಬಿಚ್ಚಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ದಿವಿ? ಅಮ್ಮಂಗಿಲ್ವಾ? ಈಚೆ ಕಡೆ ಬಿಚ್ಚಾಕ್ಸ್ಬಿಟ್ಟು ಕರ್ಕೊಂಬರೋದು? ಸುಮ್ಮನೆ ಹೇಳ್ತೀಯಲ್ಲ ದಿವ? ಅದೇ ಬೈ, ನನ್ನ ಕಾಮನ್ ಸೆನ್ಸ್ ಇಲ್ಲ ಅಂತ. ಓ, ಅದಕ್ಕೂ ನೋಡಿ ಬರುತ್ತಾ? ಇವಾಗ ನಿಮ್ಮ ಮಿಸ್ಸು ಬೈದ್ರೆ ನೀನು ಅಳ್ತೀಯ ಅಲ್ಲಿ? ಹಾಂ, ಗೈಸ್ ಇವನ್ನ ವಿಡಿಯೋ ಮಾಡ್ಕೊಂಡ್ರೆ ಅವ್ನುಗಳು ಬರ್ತಂತೆ. ಓಕೆ, ಅವನು ಕಟ್ ಮಾಡ್ತೀನಿ, ಆಮೇಲೆ ಮತ್ತೆ ಮಾಡ್ತೀನಿ. ಒಂದು ಖುಷಿಯಾಗೋ ವಿಷಯ ಇಲ್ಲ. ಏನೋ ರಜನಾ? ಡ್ಯೂಟಿಗೆ ಹೋಗಲ್ಲ. ರಜನಾ? ರಜೆ ಇಲ್ಲ, ಹೋಗಲ್ಲ. ನಿನ್ನ ಖುಷಿಗೋಸ್ಕರ. ಇದೆಲ್ಲನಾದ್ರೂ ಬಿಡ್ಬೇಡ. ನನ್ಗೆ ಯಾವಾಗ ಗೊತ್ತಾ, ಟೈಮ್ ಆಗೈತೆ, ಚಿಲ್ಲಾಗಿದ್ಯಾ ನೀನು. ಹೋಗ್ಲ ಡೌಟ್ ಬಂತು, ಅದಕ್ಕೆ ನಾನು 3:05 ಮುಂದೆ ಡ್ಯೂಟಿಗೆ ಹೋಗಲ್ವಾ ಅಂತ ಕೇಳಿದ್ರು. ಏನಕ್ಕೆ? ಖುಷಿಗೋಸ್ಕರ. ಕರೆಕ್ಟಾಗಿ ಹೋಗು ಅಂದ್ರೆ ಹೋಗ್ತೀನಿ. ಹೋಗು. ಓಕೆ ಗೈಸ್, ಬನ್ನಿ ಡ್ಯೂಟಿಗೆ ಹೋಗಿ. ನಂಗೆ ಇಷ್ಟ ಇಲ್ಲ ಹೋಗಕ್ಕೆ. ಆರಾಮಾಗಿರಾನೆ ಇವತ್ತ ಅಂತವ. ಪರವಾಗಿಲ್ಲ, ಗೆಟ್ ಲಾಸ್ಟ್ ಇಂತ ಹೇಳ್ತೀನಿ ಇರೋ ಗೈಸ್. ಹೋಗು ಕೆಲ್ಸಕ್ಕೆ ಅಂತ ಬೈಯಾಳು. ನಿಮ್ದಾಗ ಜೊತೆಲಿ ಇರೋಣ, ಇವತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡೋಣ. ಏನು ಕಾರಣ ಹೇಳಪ್ಪ? ಕಾರಣ ಏನಿಲ್ಲ, ನಾನೇ ಹೋಯ್ತಲ್ಲ, ಇಷ್ಟ ಇಲ್ಲ ನನಗೆ. ಮೋಸ್ಟ್ಲಿ ಎಡಿಟಿಂಗ್ ಬಂದವರಲ್ಲ, ಅದಕ್ಕೆಲ್ಲ ಮೋಸ್ಟ್ಲಿ
ಇವತ್ತು ಬೇಡ ಇವತ್ತು ಹೋಗಿ ನಾಳೆಯಿಂದ ಮಾಡೋರಿ ಅಂತ ಹೇಳಿರ್ಬೇಕೇನೋ. ಇದೆಲ್ಲ ಹೇಳಂಗಿಲ್ಲ ವಿಡಿಯೋದಲ್ಲಿ ಕಟ್ ಮಾಡ್ತೀನಿ. ಅದೆಲ್ಲ ನ್ಯೂಟ್ ಮಾಡೋ ಸಾಕು. ಅದಕ್ಕ ಹಿಂಗೆ ನಾನು ಪಕ್ಕ ಗೆಸ್ಟ್ ಮಾಡ್ತೀನಿ. ನೀನು ಯಾವಾಗ ಇಲ್ಲಿ ಚಿಲ್ ಮಾಡ್ತಿದ್ದೆ, ಆಮೇಲೆ ವಿಡಿಯೋ ಮಾಡ್ಕೊಂಡ್ ಬಂದೆ, ಒಂದೇ ಹೊಸ ತಿನ್ನೋನು ಅಲ್ಲಿ ಬಂದು ವಿಡಿಯೋ ಎಲ್ಲ ಮಾಡ್ತಾವ. ನಾನು ಅವಾಗ್ಲೇ ಗೊತ್ತಾಯ್ತಿದ್ದೇನು ಈ ಚಾನ್ಸ್. ಇನ್ನೊಂದು ವಿಷಯ ಗೊತ್ತಾ, ಗಾಡಿ ಒಳಗೆ ನಿಲ್ಸ್ಕೊಂಡಿದ್ದೆ, ಅದನ್ನು ನೋಡಿಲ್ಲ ನೀನು? ನೋಡಿದ ಅವಲೇ ಕೇಳ್ತಿದ್ದೆ, ಯಾಕೆ ಮತ್ತೆ ಒಳಗಡೆ ನಿಲ್ಸಿದ್ವಿ ಗಾಡಿಯಾ ಅಂತ. ನನ್ಗೆ ಇವ್ನ ಕೋಪ ಇತ್ತು, ಇಲ್ಲ ನೋಡೋನೇನೋ. ಗೈಸುಳು ಈ ಥರ ಕೆಲಸ ಹೇಳ್ತಾಳೆ ಅಂತಲೇ ನಾನು ಬೆಳಗ್ಗೆನೇ ಗೊತ್ತಿತ್ತು ನನಗೆ ಮಧ್ಯಾಹ್ನ ಮೇಲೆ ಡ್ಯೂಟಿ ಇಲ್ಲ ಅಂತವ. ಆ ಥರ ಏನಾರು ಹೇಳಿದ್ರಿ ಏನೂ ಮಾಡ್ತಿರಲಿಲ್ಲ. ಬರ್ತಾನ ಅವನಿಗೆಲ್ಲ ದೋಸೆ ಬಿಡಿಸ್ಕೊಂತಿನ್ನ ನಾವು ಅವನಿಗೂ ಬಿಡಿಸೋಕೆ ಹೇಳಿ ಅಂತ ವೆಯ್ಟ್ ಮಾಡ್ತಿರೋಳು. ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಹೆಂಗಿದ್ರು ಎಲ್ಲ ಹಾಂ ಅದೇ ಹೇಳಿರೋಳು. ಹಂಗೆ ಬಿಟ್ಬಿಟ್ಟು ಹಂಗೆ ಕರ್ಕೊಂಬನ್ನಿ ಅಂತವ. ಅವ್ರು ಬಿಡೋದಾಗ 4 ಗಂಟೆ ಕಾಯ್ದು ಯಾರು ಹೋಯ್ತಾರೆ ಅಂದ್ಬಿಟ್ಟು ನಾನು ಮನೆಗೆ ಬಂದು ಟೈಮಿಗೆ ಊಟ ಮಾಡಿಬಿಟ್ರೆ ಅದು ನೆಮ್ಮದಿ. ಇವಾಗ ಬೇಕಾದ್ರೆ ಯಾವ ಕೆಲಸ ಹೇಳಿದ್ರು ಮಾಡ್ಬೋದು. ಊಟ ಹಸ್ಕೊಂಡು ಬಂದಿರ್ತೀವಿ, ಕೆಲಸ ಮಾಡಿ ಅದು ಮಾಡಿ ಇದು ಮಾಡಿ ಅಂದರೆ ಕೆಟ್ಟೋಗ್ಬಿಡುತ್ತೆ ತಲೆ. ಬಾಚೆ ಹೋಗ್ಬಾ, ನಿಂಗೇನು ಅನ್ಸಲ್ಲ ಪಾಪ ಹುಡುಗ ನಂಗೆ ಅಳಿಸ್ತೀಯಲ್ಲ. ಇದು ಖುಷಿನ ಖುಷಿಯಾಗಿರೋಕ್ಕೆ ಬಿಡಲ್ಲ ಗೈಸ್, ಯಾವಾಗಲೂ ಅಳಿಸ್ತಾಳೆ. ನೆಮ್ಮದಿನ ಇವಾಗ ನಿಂಗೆ? ಅವನೇ ಹುಡಿಕೊಂಡು ಅವನೇ ಹಾಕೊಂಬತ್ತಾನೆ ಗೈಸ್ ಬಟ್ಟೆನ. ಸುಮ್ಮನೆ ಹೇಳ್ದೆ ಡ್ಯೂಟಿಗೆ ಹೋಯ್ತೆ, 4 ಗಂಟೆ ಲೇಟಾಗಿ ಹೋಯ್ತೀನಿ, ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗ್ಬೇಕು. ಇಲ್ಲ ಐತೆ ಕಣೆ, ಸುಮ್ಮನೆ ಹೇಳ್ದೆ. ಸರಿ ಬಾಯ್. ಇಲ್ಲ ಐತೆ, ಸುಳ್ಳು ಹೇಳ್ದೆ ನಾನು. ಇಲ್ಲ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಸರಿ ಬಾಯ್. ಬಾಯ್ ಮಕ್ಕಳ, ಬಾಯ್. ಇರು ಬಾಯ್. ಕಾಲ್ ಮುರಿದ್ಲು ಗೈಸ್. ಯಾರಿಷ್ಟ ಅಪ್ಪ ಅವಳ ಹಿಡಿದಿಲ್ಲ ಹೇಳೋಣ. ಅಪ್ಪ ಅಂದಂತೆ ಅವಳ ಇಬ್ರು ಇಷ್ಟ ಅಂದಲ್ಲವ. ಅಳಿಸಿದ್ರು ಅಮ್ಮನೆಯ, ನಗ್ಸಿದ್ರು ಅಮ್ಮನೆಯ, ಇಷ್ಟನು ಅಮ್ಮನೆಯ. ಅಲ್ವೇನವ? ಅಮ್ಮ ಯಾಕೆ ಇಷ್ಟ ಖುಷಿ? ಅಂದ್ರೆ ಅಮ್ಮ ಸರಿ ತಡಿ. ಇರೇ ಅಮ್ಮ ಯಾಕೆ ಇಷ್ಟವ? ಅಮ್ಮ ಪ್ರೀತಿ ಮಾಡ್ತಾಳೆ. ಮುಚ್ಚು ಬಾಯ್, ಅವ್ನು ಹೇಳ್ತಾನೆ. ಅಮ್ಮ ಪ್ರೀತಿ ಅಮ್ಮ ಬೇರೆ ಯಾವಾಗ್ಲೂ ಹೇಳ್ತೀಯಲ್ಲ ಅಮ್ಮ ಯಾಕೆ ಇಷ್ಟ ಅಂದ್ರೆ. ಏನ್ ನೀನ್ ಹೇಳ್ಕೊಡ್ಬೇಡ, ಹುಡ್ಗ ಕಲ್ತವನೆ. ಆಟ ಸಾಮಾನು ಕೊಡ್ಸೋದಿಕ್ಕೆ, ಅಮ್ಮ ಪ್ರೀತಿ ಮಾಡ್ತಾಳಲ್ಲ ಅದಕ್ಕೆ ಆಟ ಆಡಿಸ್. ಗೈಸ್ ಮೊನ್ನೆಲ್ಲ ವಿಡಿಯೋದಲ್ಲಿ ಹೇಳ್ಬಿಟ್ಟಾರಲ್ವಾ, ಚೆನ್ನಾಗಿ ಹೇಳ್ಕೊಟ್ಟಾಳ. ಆ ಥರ ಹೇಳ್ಬಾರ್ದು ಮಗನೇ, ಆ ಥರ ಹೇಳ್ಬಾರ್ದು, ಈ ಥರ ಹೇಳುವಂತ. ಖುಷಿ ಏನಕ್ಕೆ ಇಷ್ಟ ಅಮ್ಮ? ಬತ್ತೈತದ ಬಾಯಿಗೆ. ಇವಳು ಬೇಡ ಬೇಡ ಅಂತ ಕಣ್ಣಲ್ಲಿ ಸನ್ನೆ ಮಾಡ್ತಾಯಿಲ್ಲ. ಏನಕ್ಕೆ ಇಷ್ಟ ಅಮ್ಮ? ಅಮ್ಮ ಬಾತ್ರೂಮಲ್ಲಿ ಹೇಳು. ಅಮ್ಮ ಆಟ ಸಂಬಂಧ ಅದಕ್ಕೆ ಬರ್ತಿದ್ದಂಗೆ ಏನಂದಿದ್ದು ಮೊಬೈಲ್ ಎತ್ತಿಕೆ ಬರ್ತಿದ್ದಂಗೆ ಕಿತ್ಕೊತೀನಿ, ವೀಡಿಯೋ ಕಟ್ ಆಗಲಿ. ನೋಡಿ ಗೈಸ್, ದೋಸೆ ಬಿಟ್ಕೊಡ್ತಾ ಇದ್ದೀನಿ. ಚೆನ್ನಾಗೇ ಬಿಡ್ತಿದ್ದೆ, ಇತ್ತೀಚೆಗೆ ಯಾಕೋ ಸರಿಯಾಗಿ ದೋಸೆನೇ ಬಿಡಕ್ಕೆ ಗೊತ್ತಿಲ್ಲ ಗೈಸ್ ನಂಗೆ. ಅಭ್ಯಾಸ ಕೈ ತಪ್ಪಿಟ್ಟೈತಿ. ಅದಕ್ಕೋಸ್ಕರ ಯಾಕೆ ಈ ಥರ ಎಲ್ಲ ಹೇಳ್ತಾ ಇದೀಯಾ? ಯಾಕೆಂತ ಗೊತ್ತಾಯ್ತಾ ಗೈಸ್, ಅವಳು ಯಾವ್ದ್ರಲ್ಲಿ ತಿಂತಾವಳೆ ಅದರಲ್ಲಿ ತೋರಿಸ್ಬಿಡ್ತಾನೆ ಅಂತ ಅವಳು ಹಂಗಂತ ಇದ್ದಾಳೆ. ಈ ದೋಸೆಗೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಬರುತ್ತೆ. ಆದರೆ ನಾನು ಇದ್ರ ತುಂಬಾ ಬಿಡುವೆ ಗೈಸ್, ಇತ್ತೀಚೆಗೆ ಯಾಕೋ ಸರಿಯಾಗಿ ಬಿಡಕ್ಕೆ ಬರ್ತಿಲ್ಲ. ಮಸಾಲೆ ದೋಸೆ ರೆಡಿ.
ನೋಡಿ ಗೈಸ್, ಸಂಜೆ ಆಗೈತೆ, ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ನವಿಯವರು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದಾರೆ. ಅಷ್ಟೊಂದು ಕುಡಿತಾರೆ ಅಂದ್ರೆ ಒಂದು ಚೂರು ತಾನೇ ಕುಡಿಬೇಕು ಬ್ಲ್ಯಾಕ್ ಕಾಫಿನ. ಅಣ್ಣ ತಮ್ಮದಿರ್ ಕಿತ್ತಾಟ ಇದೆಯಲ್ಲ ನಮ್ಮ ಮನೇಲಿ, ಯಪ್ಪ, ಇನ್ನು ಈ ವಯಸ್ಸಿಗೆ ಹೆಂಗೆ ಕಿತ್ತಾಡ್ತಾರೆ. ಸುಮ್ಮನೆ ಇರ್ತೀವಿ, ಹೋಗಿ ಸುಮ್ಮನೆ ನವಿ. ನೆನ್ನೆ ವಿಡಿಯೋ ಕ್ವಶನ್ ಬಂದಿತ್ತು, ಅದಕ್ಕೆ ಆನ್ಸರ್ ಮಾಡ್ತೀರಾ? ಒಂದು 10 ಕ್ವಶನ್ ಇದೆ. ನವಿಗೆ ಮದುವೆ ಆಗುವಾಗ ಎಷ್ಟು ವರ್ಷ? ಅದನ್ನು ಹೇಳ್ಬೇಕಾ? ನಮ್ಮನವ್ರು ಬೈತಾರೆ ಗೈಸ್ ಹೇಳಿದ್ರೆ. 19 ವರ್ಷ. ಸುಳ್ಳು ಹೇಳಕ್ ಇಷ್ಟ ಇಲ್ಲ ಗೈಸ್ ನನಗೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. 22 ವರ್ಷ. ಸುಳ್ಳು ಹೇಳ್ಬಾರ್ದು ಮುದ್ದು, ನಂಗೂ ಕೋಪ ಬರುತ್ತೆ. ನೀನ್ ಹೇಳಕ್ಕೆ ಹೋಗ್ಬೇಡ, ಅದೇ ಬೆಸ್ಟು. ಹಂಗ ಮಾಡ್ಬಿಟ್ಟು ಸುಳ್ಳು ಹೇಳೋದಲ್ಲ. 23 ವರ್ಷಕ್ಕ? 25 ವರ್ಷಕ್ಕಾಗಿದೆ. ಹೇಳಲೇಬಾರ್ದಾಯ್ತು ಚಿಕ್ಕ ವಯಸ್ಸಿಗೆ ಮದ್ವೆ ಆದ ಅಂತ. ಇವಾಗ ಖುಷಿ ಡೈಲಿ ವ್ಲಾಗ್ ಬರ್ತೈತೆ, ಥ್ಯಾಂಕ್ ಯು ಸೋ ಮಚ್. ಓ, ಡೈಲಿ ವ್ಲಾಗ್ ಬರ್ತೈತೆ ಅಂತ ಖುಷಿ ಅಂತ ಅವ್ರಿಗೆ. ಮೇಘನಾ ಅನ್ನೋರು. ಹಾಗೆ ಸುಮಾ ಅನ್ನೋರು, ನೀವಿರುವ ಮನೆ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಗೂ ಇಷ್ಟ ನಿಮ್ಮ ಮನೆ, ತುಂಬ ಇಷ್ಟ. ಆದರೆ ನಮ್ಗೆ ಯಾಕೋ ಆಗ್ಬತ್ತಲ್ಲ ಗೈಸ್. ದಿವ್ಯಾ ಸಿಸ್ಟರ್, ದೇವಿ ತುಂಬ ಚೆನ್ನಾಗಿದೆ. ಹೆಂಗಿದೀವಿ ಹಂಗೆ ಇದೀವಿ, ಏನು ಚೇಂಜ್ ಆಗಿಲ್ಲ. ಒಂಚೂರಾರ ಯೂಟ್ಯೂಬ್ ಮಾಡ್ತಿರತ್ತಲ್ಲ ಇಂಪ್ರೂವ್ ಆಗ್ಬೇಕಲ್ವಾ? ಹೆಂಗಿದೀವಿ ಹಂಗೆ ಇದೀವಿ, ಏನು ಇನ್ನೂ ಅಷ್ಟೇ ಆಗೈತೆ ಫಸ್ಟಿಗಿಂತ. ದಿವಿ ಅದಕ್ಕೋಸ್ಕರ ಚೇಂಜ್ ಮಾಡೋಣ, ಯಾಕೋ ಆಗ್ಬತ್ತಲ್ಲ ಮನೆ ಅಂತ ಅಂದ್ಬಿಟ್ಟು. ಇವಾಗ ನೀವು ನೋಡಿರೋದು ಚೆನ್ನಾಗಿಲ್ಲ, ಈಗಿರೋ ಮನೆನೇ ಸೂಪರ್ ಇದೆ. ಶೋಭಾ ಅನ್ನೋರು. ದಿವಿ ಪಾಪು ಬರ ಕೆಳಗಡೆ ದಿವ ಕೋಲ್ತಾಳೆ ಹೇಳು. ಒದ್ದೆ ಹೆಂಗ್ ಹೊಡಿತೀನಿ ಗೊತ್ತಿವಿ ನಿಂಗೆ? ವಿಡಿಯೋ ಮಾಡ್ತಾ ಇದ್ದೀವಿ, ಒದೆದ್ ಬೀಳತ್ತಿ ಸಲ. ಇವಾಗ ಏನಾರ ಅವ್ರು ಗಲಾಟೆ ಮಾಡಲಿ, ವಿಡಿಯೋ ಕಟ್ ಮಾಡಿ ಅಮ್ಮ ಅಂದ್ರೆ ಸಾಕು ಒದೆ ತಿಂತ. ಅನು ಅನ್ನೋರು, ಎಷ್ಟು ರೆಂಟು ಈ ಮನೆಗೆ? ಈ ಮನೆಗೆ 8,000, ಆ ಮನೆಗೆ 11. ಅದಕ್ಕೇನೆ ನಾವು ಇಷ್ಟ ಆಗ್ಲಿಲ್ಲ. ಈ ಮನೆ ಎಷ್ಟು ಜನ ಐತೆ? ಈ ಮನೆಗೆ 8. ಅದೇನೆ ನೀರ್ ಬಿಲ್ ಸೇರಿ 8. ಈ ಮನೆ ಎಷ್ಟು ಚೆನ್ನಾಗೈತೆ ಕಡಿಮೆಗೆ ಇದ್ದಿರು. ಆ ಮನೆಗೆ ಏನು ಅಷ್ಟು ಚೆನ್ನಾಗಿಲ್ಲ, ಅಂದ್ರೆ ಹಳೆ ಮನೆ ತರ ಐತೆ, ಅಂದ್ರೆ ದೊಡ್ಡದಾಗೈತೆ ಪ್ಲೇಸಸ್ ಎಲ್ಲ. ದೇವ್ರ ಮನೆ ನೋಡ್ಬಿಟ್ಟು ನಂಗೆ ಇಷ್ಟ ಆಗಿದೆ ಗೈಸ್, ದೇವ್ರ ಮನೆ. ಆಮೇಲೆ ನಮ್ ಹೋದ ತಕ್ಷಣ ಒಪ್ಕೊಳ್ಳೋದು ಇಲ್ಲ ನಾನು, ಚೆನ್ನಾಗೈತೆ ಅಂತ ಅನಿಸ್ತು ನೋಡಿದ ತಕ್ಷಣ. ಯಾಕೆಂದ್ರೆ ದೇವ್ರ ಮನೆ ಎಲ್ಲ ಐತಲ್ಲ. ಆಮೇಲೆ ಅಡುಗೆ ಮನೆನೂ ಹಾಲು ಒಡ್ಕೆ ಇಲ್ಲ ಅಲ್ಲಿ, ಅದು ಆ ರೀತಿಲಿ ಇಷ್ಟ ಆಗ್ತಿದೆ. ಇದು ಒಡ್ಕೆ ಐತಲ್ಲ ಅಲ್ಲಿ, ಓಪನ್ ಕಿಚನ್ ಅಲ್ವಾ, ಅದರಿಂದ ಆ ರೀತಿ ನೋಡೋಣ ಅಂತ ಇಷ್ಟ ಆಯಿತು. ಈ ರೀತಿ ಬೇಡ ಓಪನ್ ಕಿಚನ್ ನನಗೆ ಅಂತ ಅಂದ್ಬಿಟ್ಟು. ಆಮೇಲೆ ವಾಷಿಂಗ್ ಮಿಷಿನ್ ಇಡೋಕ್ಕೆ ಜಾಗ ಇಲ್ಲ ಅಲ್ಲಿ, ಅದು ಇದು ಪ್ರಾಬ್ಲಮ್ಸ್ಗಳೈತೆ. ಬಟ್ಟೆ ಒಣಗಾಕಕ್ಕೆ ಜಾಗ ಇಲ್ಲ. ಅದಕ್ಕೆಲ್ಲ ಪ್ರಾಬ್ಲಮ್ಸ್ ಐತೆ. ನಮಗೇನು ಹೋದ ತಕ್ಷಣ ಒಪ್ಕೊಳ್ಳಲ್ಲ ಗೈಸ್. ಅದನ್ನು ಒಂದು ಸ್ವಲ್ಪ ಮನೆಗೆ ಬಂದು ಯೋಚನೆ ಮಾಡ್ತೀವಿ, ಅಲ್ಲೇ ಇದ್ದು ಯೋಚನೆ ಮಾಡ್ತೀವಿ. ಲಕ್ಷ್ಮಿ ಎಲ್ಲಿ ತಗೊಂಡು? ಚೆನ್ನಾಗೈತೆ ಮನೆ, ಹಳೆ ಮನೆ ಆದ್ರೂ ಚೆನ್ನಾಗೈತೆ. ಏನು ಹೇಳಿದೆ ಹೇಳಿ ನಾನು? ಇನ್ನೊಂದೇ ಒಂದು ವಾಯ್ಸ್ ಬಂದ್ರೂ ಒದೆ ಕೊಡ್ತೀನಿ ಅಂತ ಹೇಳಿರೋದು. ಲಕ್ಷ್ಮಿ ಎಲ್ಲಿ ತಗೊಂಡ್ರಿ? ಲಿಂಕ್ ಕೊಡಿಸಿದ್ರೆ ಕೊಟ್ಟಿದ್ದೀನಿ. ಎಲ್ಲಿ ತಗೊಂಡ್ರಿ? ಹೋದ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಮೀಶೋದಲ್ಲೇ ತರಿಸಿದ್ದು. ಚೆನ್ನಾಗೈತೆ ಗೈಸ್, ಕಡಿಮೆ ರೇಟ್ ಆದ್ರೂ ಸಕ್ಕತ್ತಾಗೈತೆ, ನಮ್ಗೆ ತುಂಬ ಇಷ್ಟ ಆಯಿತು. ದ್ರಾಕ್ಷಿ ಗೌಡ ಅನ್ನೋರು, ಚೆನ್ನಾಗಿಲ್ಲ ಈ ಮನೆ ಅಂತ ಹಾಕಿದರೆ. ಅಂದ್ರೆ ಹಳೆ ಮನೆ ಗೈಸ್, ಅದಕ್ಕೆ ನಿಮ್ಮ ಹತ್ರ ಅನಿಸ್ತೈತೆ. ನಂದಿನಿ ಏನವ್ರು, ಎಷ್ಟು ಅಡ್ವಾನ್ಸ್ ಎಷ್ಟು ಹೇಳಿದ್ರು ಅಲ್ಲಿ? ಅಡ್ವಾನ್ಸ್ ಎಲ್ಲ ಕೇಳಕ್ಕೆ 80,000 ಹೇಳಿದ್ರು. 11,000 ಬಾಡಿಗೆ. ಸಿಂಗಲ್ ಬೆಡ್ರೂಮ್ಗೆ 11,000 ಕೊಡ್ಬೇಕಾ ಯಪ್ಪ ಅಂತ ಹೇಳ್ದೆ. ಯಾರು? ಅವರೇನೆ. ನಾವು ಹೇಳಿಲ್ಲ 11,000 ಅಂತ. ನಾನು ಕಮೆಂಟ್ ಹಾಕಿದ್ದೆ, ರಿಪ್ಲೈ ಕೊಟ್ಟಿದ್ದೆ. ಹೌದಾ? ಅದು ಚಿಕ್ಕದು ಐತೆ ಮನೆ, ಇದು ಅಗ್ಲ ಐತೆ, ಅದು ಉದ್ದ ಐತೆ, ಅದಕ್ಕೆ ದೊಡ್ಡದಾಗಿ ಕಾಣ್ತೈತೆ ನಮಗೆ. ಅದು ಚಿಕ್ಕದೇನೆ, ಆದ್ರೆ ಒಂಥರ ಎಲ್ಲ ಬೇರೆ ಬೇರೆ ಐತಲ್ಲ, ಅದಕ್ಕೆ 11,000 ಕೊಡೋವಷ್ಟು ಅದೇನು ದೊಡ್ಡದೇನಲ್ಲ. ಡಬಲ್ ಬೆಡ್ರೂಮ್ಗೆ ನಾವು ಒಂದ್ಸಲ 7,500 ಕೊಟ್ಟಿದ್ದು, ಇನ್ನೂ ತುಂಬ ದೊಡ್ಡ ಮನೆ ಅದು. ಆಮೇಲೆ 7,500ಕ್ಕೆ ಇನ್ನೊಂದು ನೋಡಕ್ ಹೋಗಿದ್ದು, ನೆನಪೈತಾ ಮೊದಲು? ಅಲ್ಲೇ ನಮ್ಮ ಮನೆ ಮುಂದೆನೆ, ಅಲ್ಲಿ ಏನೇನೋ ಪ್ರಾಬ್ಲಮ್ ಐತೆ ಅಂತ ಹೋಗಿಲ್ಲ. ಸೊ ಹಂಗೆ ಇನ್ನೊಬ್ರು, ಸಂಜೆ ಹೊತ್ತು ಪಾನಿಪುರಿ ತಿನ್ನಕ್ಕೆ ಹೋಗ್ತೀವಿ, ಸಂಜೆ ಹೊತ್ತು ಹೊರಗಡೆ ಅಂತ ಹೇಳಿದ್ದಾರೆ. ನೀನು ಸಂಜೆ ನೆನ್ನೆ ರೌಂಡ್ ಆಗ್ತಿದ್ದಲ್ಲ? ನಾನು ಪಾನಿಪುರಿ ಎಲ್ಲ ತಿನ್ನಕ್ ಹೋಗಲ್ಲ, ಸುಮ್ಮನೆ ಬೈಕಲ್ಲಿ ಸುತ್ತಾಡಕ್ ಇಷ್ಟ ನಂಗೆ. ಆಮೇಲೆ ಕಾಫಿ ಕುಡಿಯಕ್ಕೆ ಇಷ್ಟ, ಹೊರಗಡೆ ಹೋಗಿ ರೋಡ್ ಸೈಡಲ್ಲಿ ಕಾಫಿ ಕುಡಿಯೋದು. ಅದ್ರಲ್ಲಪ್ಪ ಗ್ಲಾಸನ್ ಲೋಟ, ಈ ಥರ ಗ್ಲಾಸನ್ ಬರುತ್ತಲ್ಲ ಲೋಟದಲ್ಲಿ, ಅದ್ರಲ್ಲಿ ಕಾಫಿ ಕುಡಿಬೇಕು ಹೊರಗಡೆ, ಅದು ಇಷ್ಟ ತುಂಬ. ಆಮೇಲೆ ನಮ್ಮ ನವಿ ನಾಲ್ಗೆಗೆ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ನಲ್ಲ, ಎಲ್ಲರಿಗೂ ಇರುತ್ತೆ ಅಂತ ಆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ನನಗೆ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದು. ಕಮೆಂಟ್ ಹಾಕಿ ನೋಡಿದೆ, ನಾನು ಹಾಕಿದ್ದು ನೋಡಿಲ್ಲ.
ಫೇಸ್ಬುಕ್ಕಲ್ಲಿ ಹಾಕಿದೆ, ತುಂಬ ಜನ ಕಮೆಂಟ್ ಹಾಕೋರೆ, ಎಲ್ಲರಿಗೂ ಇರುತ್ತದು, ಏನು ಭಯ ಪಡೋ ಅಂದೆ. ನಾನು ಇದುವರೆಗೂ ನೋಡಿಲ್ಲ, ನನಗೆ ಇಲ್ಲ, ಗೊತ್ತಿಲ್ಲ ನನಗೆ. ನನಗೆ ನೋಡಿದ್ರೆ ನೆನ್ಪೈತೆ, ಹಾಂ ಅರೆ ನೆನ್ಪೈತೆ. ಆಮೇಲೆ ನಾನೇನಾದ್ರು ಸುಳ್ಳು ಹೇಳಿ ಅದೇ ತರ ಆಗೋದು ಅಂದ್ರೆ ನನಗೆ ಭಯ ಗೈಸ್. ಆದ್ರೂ ನನಗೆ ಕುಡಿಯಕ್ಕೆ ಆಗ್ತಿರ್ಲಿಲ್ಲ, ನೀರಾಗ್ಲಿ ಏನೋ ಕುಡಿಯಕ್ಕೆ ಆಗ್ತಿರ್ಲಿಲ್ಲ ಗೈಸ್ ನನಗೆ. ಅದರಿಂದ ನಮ್ಮನವ್ರಿಗಿಲ್ಲ, ನಾನು ನೋಡ್ತಾ ಇದ್ದೀನಿ ನಮ್ಮನವ್ರಿಗಿಲ್ಲ, ನನಗೈತಲ್ಲ. ಇವರಿಂದ ನಾನು ಭಯ ಪಡ್ಕೊಂಡಿದ್ದು, ನಾನು ಭಯನೇ ಪಡ್ಕೊಳ್ಳಲ್ಲ. ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿಲ್ಲ ನಾನು, ನೋಡಿ ಹಂಗೆ ಹುಷಾರಾದೆ ಆ ಥರ. ನಂಗೆ ಆದ್ರೂ ಇವಾಗ್ಲೂ ಏನು ಅಷ್ಟೊಂದು ಫುಲ್ ಇದಾಗಿಲ್ಲ, ನಿಧಾನಕ್ಕೆ ಹುಷಾರಾಗೋದ್ರಿಂದ ಸುಮ್ಮನಿದ್ದೀನಿ ಅಷ್ಟೇ. ದಿವ್ಯ ಸಿಸ್ಟರ್ ಮನೆ ಓಕೆ, ಬಟ್ ತುಂಬ ಹಳೇದಿದೆ ಬ್ರೋ. ಓಕೆ ಸಿಸ್ಟರ್, ನಾವು ಹಳೇದು, ಆಮೇಲೆ ನಮಗೆ ಬೆಳಕಿಲ್ಲ ಅಲ್ಲಿ, ತುಂಬಾ ಕತ್ಲೆ. ಅದು ರಾತ್ರಿ ಹೊತ್ತು ಹೋಗಿದ್ವಲ್ಲ, ಅವ್ವ ನಮ್ಗೆ ಹೋಗ್ತಾರಂಗೇನೆ ಮೋಡ ಹೆಂಗ್ ಕಾಣುತ್ತೆ ಅಂದ್ರೆ ನಮ್ಮ ಮನೆ ಹತ್ರ ಅಲ್ಲಿ ಏನೂ ಕಾಣೋದೇ ಇಲ್ಲ, ಬಗ್ ನೋಡಿದ್ರು ಕಾಣಲ್ಲ, ಹಂಗೈತೆ ನಮ್ಗೆ ಆತರ ಇದಕ್ಕೂ ಇಷ್ಟ ಇಲ್ಲ. ಅದೇ ಚೆನ್ನಾಗೈತೆ ಅಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ ನಾವು ಅವಾಗ ಅಂದ್ರೆ ಹಿಂದೆ ಆಗಿರೋದೆಲ್ಲ ಮರ್ತ್ಕೊಂಡು ಇವಾಗ ಹಳೆ ಮನೆ ಅಂತ ಹೇಳಕ್ ಆಗಲ್ಲ. ಒಬ್ರೊಬ್ರಿಗೆ ಹಳೆ ಮನೆ ಅನ್ಸುತ್ತೆ, ಒಬ್ರೊಬ್ರಿಗೆ ಏನೋ ಹಂಗ್ ಬೆಳ್ಕೊಂಡ್ಬಂದ್ಬಿಟ್ಟವ್ರು ಅಂತಾನು ಅಂತ ಕಮೆಂಟ್ ಆಗ್ತಾರೆ. ಅದಕ್ಕೆ ನಾವು ಏನೋ ಈ ಮನೆ ಚೆನ್ನಾಗಿಲ್ಲ ಆ ಥರ ಏನು ಹೇಳಕ್ ಹೋಗಲ್ಲ. ಚೆನ್ನಾಗೈತೆ, ಯಾವ್ದೇ ಮನೆಗೆ ಹೋದ್ರು ಈ ಮನೆ ಚೆನ್ನಾಗೈತೆ, ರೆಂಟ್ ಜಾಸ್ತಿ, ಅಷ್ಟು ರೆಂಟ್ ಕೊಡೋವಂಥದ್ದು ಏನಿಲ್ಲ. ಅದಕ್ಕೆ ಮರಿಬಾರ್ದು ಅಂತಾರಲ್ಲ, ಹಂಗೆ ನಾವಿರೋ ಮನೆಗಳನ್ನ ಮರಿಬಾರ್ದು. ನಾನೇನೋ ಸಿಂಗಲ್ ಬೆಡ್ರೂಮ್ ಅಲ್ವಾ, ಏನೇಂದ್ರೂ 10,000 ರೂಪಾಯಿ ಒಳಗಿರುತ್ತೆ ಅಂದ್ಕೊಂಡು ಹೋಗಿದ್ದು. ಆದರೆ ಎಲ್ಲ ಬೆಲೆ ಜಾಸ್ತಿ ಅಂತ ಮನೆ ರೇಟನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಜನಗಳು. ಅವು ಮನೆ ಖಾಲಿ ಮಾಡ್ಬೇಕು ಅಂತ ಗೈಸ್, ಅದು ಸಿಗ್ತಾನೆ ಇಲ್ಲ ನಮ್ಮ ಏರಿಯಾದಲ್ಲಿ. ಬೇರೆ ಏರಿಯಾಗೆ ಹೋಗೋಕೆ ನಮ್ಗೆ ಇಷ್ಟ ಇಲ್ಲ. ಒಂದು ವರ್ಷದಿಂದನೇ ನಾವು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿರೋದು, ಅವಾಗಿಂದನೇ ಸಿಕ್ಕಿಲ್ಲ ನಮ್ಮ ಮನೆ ಇಲ್ಲಿ. ಬೇರೆ ಏರಿಯಾಗೆ ಹೋಗಕ್ಕೆ ನಮ್ಗೆ ಇಷ್ಟ ಇಲ್ಲ, ಚೂರು ಇಷ್ಟ ಇಲ್ಲ ನಮ್ಗೆ, ಬೇರೆ ಏರಿಯಾಗೆ ಹೋಗಕ್ಕೆ ಇಷ್ಟ ಇಲ್ಲ. ಅಂದರೆ ಇಲ್ಲಿರೋರು ಎಲ್ಲರೂ ಇವ್ರು ನಮ್ಮವರು ಅನ್ನಂಗೆ ಅನ್ಸುತ್ತೆ ನನಗೆ. ಬೇರೆದಕ್ಕೆ ಹೋದ್ರೆ ಇವ್ರು ಯಾರು ನಮ್ಮವರು ಅಂತ ಅನ್ಸಲ್ಲ. ಖುಷಿ ಫೋನ್ ಮಾಡಬೇಡ. ಕನ್ನಡ ಅರ್ಥ ಆಯ್ತಲ್ವಾ? ಇಷ್ಟೇ ಕ್ವಶನ್ ಇದ್ದಿದ್ದು. ನೆಕ್ಸ್ಟ್ ವಿಡಿಯೋ ಕ್ವಶನ್ ಹಾಕಿ ಗೈಸ್, ಮತ್ತೆ ನಾವು ಉತ್ತರ ಕೊಡ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ಮತ್ತೆ ನಿಮಗೆ ಮುಂದಿನ ಲಾಗ ಸಿಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರೆ ಬರೀಬಿಡಿ ಗೈಸ್. ಬಾಯ್ ಬಾಯ್. ಚೆನ್ನಾಗಿದಾ ಬ್ಲಾಕ್ ಕಾಫಿ ಗಂಡ ಮಾಡ್ಕೊಟ್ಟಿದ್ದು? ಅದೊಂದು ಹೇಳೋದು ಮಾಡ್ಕೊಬಿಟ್ಟಿದೆ ಗೈಸ್. ಇವತ್ತು ಎಷ್ಟು ಹಿಂಸೆ ಕೊಟ್ಟ ನೋಡಿ. ಮುಂದಿನ ವಾರ ನಾನು ಅದು ಸೇಡ್ ತೀರ್ಸ್ಕೊಳ್ಳಿಲ್ಲ ಅಂದ್ರೆ 2:30ಗೆ ಬಂದ ಗೈಸ್. 2:30 ಏನು ಮಾಡಬೇಕು? ಮಲ್ಕೊಳಕ್ಕೆ ಓಡಾಡ್ತಾವಳೆ ಡೈಲಿ ಸಂಜೆ ಹೊತ್ತು ಮಧ್ಯಾಹ್ನ ಮೇಲೆ ಮಲಗಿ ಅಭ್ಯಾಸ ಅಲ್ವಾ ಅದು. ನಾನು ಒಬ್ಬನೇ ಬಿಟ್ಬಿಟ್ಟು ಮಲ್ಕೊಳ್ಳೋದಂತೆ. ಅದಕ್ಕೆ ಫಸ್ಟ್ ನನಗೆ ನಿದ್ದೆ ಬರ್ತಿತ್ತು, ಅವಾಗ ಇವಳು ಹಿಂಸೆ ಕೊಟ್ಟೆ. ಏನು ಹಿಂಸೆ ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು ಹಿಂಸೆ ಕೊಟ್ಟಿಲ್ಲ. ನಿಂಗೆ 2 ಸತಿ ಹಿಂಸೆ ಕೊಟ್ಟೆ, ಏನು ಕೊಟ್ಟಿಲ್ಲ. ಮನಿಕೊಂಬುದು ಅಂತ ನಾನು ಬಿಟ್ಟಿದ್ದೆ, ಮುದ್ದು ಸುಳ್ಳು ಹೇಳ್ಬಾರ್ದು ನಾನು. ಆಮೇಲೆ ಮಲ್ಕೊಂತ ಬಿಟ್ಲು. ಆಮೇಲೆ ಎಚ್ಚರಿಕೆ ಆಯ್ತು, ಯಾಕೋ ಸಡನ್ ಆಗಿ ಹಿಂಗೆ ಎಚ್ಚರಿಕೆ ಆಗೋಯ್ತು. ಆಮೇಲೆ ಮತ್ತೆ ಇವಾಗ ಮಲ್ಕೊಂಡ್ರೆ ರಾತ್ರಿಗೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ನಾನು ಎದ್ಬಿಟ್ಟೆ, ಬೇಡ ಮಲ್ಕೊಳ್ಳೋದು ಅಂತ. ಕಣ್ಣು ಬಿಟ್ಟಿದ್ರು ನೀರು ಹಾಕೋರೆ ಗೈಸ್. ಆಮೇಲೆ ಇವಾಗ ಹಿಂಗೆ ಹಿಡ್ಕೊಂಡು ನೀರು ಹಂಗೆ ರಬ್ಬರ್ ಹಿಂಗೆ ಎಡ್ಸಿದ್ರೆ ಮುಖದಲ್ಲಿ ಇವಾಗ ಸ್ಮೂತ್ ಆಗಿರುತ್ತಲ್ಲ ಸ್ಕಿನ್, ಅದೆಷ್ಟು ಅದೆಲ್ಲ ಕುಯ್ಕೊಂಡ್ಬಿಡುತ್ತಲ್ವಾ ಗೈಸ್, ನೀರಿಗೆ ನೋವು ಆಗುತ್ತೆ. ಹಿಡ್ಕೊಂಡು ಹಿಂಗೆ ಹೊಡೆದ್ರು ನೀರಲ್ಲಿ ಸಿಕ್ಕಾಬಿಟ್ಟೆ ನೋವಾಗುತ್ತೆ. ಕಣ್ಣ ಹತ್ರನೇ ಹೊಡೆದ್ರು, ಕಿವಿಗೆಲ್ಲ ನೀರು ಹಾಕೋರೆ. ಈ ಸೈಡನ್ನ ಯಾವತ್ತಿಗೂ ಮರೆಯಲ್ಲ. ಮುಂದಿನ ವಾರ ಅದನ್ನ ತಿಳ್ಸ್ಕೊತೀನಿ ಗೈಸ್ ನಾನು. ಅದಕ್ಕೆ ಪಾಪ ಅವಳಿಗೆ ಬ್ಲಾಕ್ ಕಾಫಿ ಎಲ್ಲ ಮಾಡ್ಕೊಟ್ಟಿದ್ದೀನಿ ನಾನು. ಬ್ಲ್ಯಾಕ್ ಕಾಫಿ ಅಲ್ಲ, ಏನೇ ನನ್ಗೆ ಎಷ್ಟು ಆಗಿದ್ದು ಅಮೃತ ಏನೇ ತಗೊಂಡ್ ಕೊಟ್ರು ನಾನು ಬಿಡಲ್ಲ ಅದನ್ನ. ಹೌದಾ? ಅಷ್ಟು ನಂಗೆ ಎಷ್ಟು ಗೊತ್ತಾಗ ಸಾಕ್ತಾನೆ ಇರ್ಲಿಲ್ಲ ನಂಗೆ. ಮನೆ ಕಂಡಿಲ್ಲ ನಾನು. ಅವ್ರಿಗೆ ಮಾತಾಡೋದು ಫೋನ್ ಸೌಂಡ್ ಎಲ್ಲ ಜಾಸ್ತಿನೇ ಕೊಟ್ಕೊಂಡವ್ರೆ. ಅದೆಲ್ಲ ಕೇಳಿಸ್ಕೊತಾ ಇದೀನಿ. ಅದು ಕಣ್ ಮುಚ್ಚಿರ್ಬೇಕು, ತಲೆ ನೋವ್ತಾ ಇರುತ್ತೆ. ಡೈಲಿ ಅಭ್ಯಾಸ ಆಗಿ ಒಂದಿನ ಆತರ ಮನಿಕೊಳ್ಳಿಲ್ಲ ಅಂದ್ರೆ ತಲೆ ನೋವು ಬರ್ತಾ ಇರುತ್ತೆ. ಬೆಳಗ್ಗೆನು ಬೇಗ ಎದ್ದೇಳ್ತೀನಿ, ರಾತ್ರಿನೂ ಲೇಟಾಗೆ ಮನಿಕೊಳ್ಳೋದು. ಎಷ್ಟು ತಲೆನೋವು ಬರುತ್ತೆ ಅಂದ್ರೆ ನನಗೆ ಗೊತ್ತು. ಮನೇಲಿ ಕೆಲಸ ಮಾಡ್ಕೊಂಡು ಎಲ್ಲ ಮಾಡೋದ್ ನಾನು. ಇವ್ರು ಬರೀ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋಕೆ ಡ್ಯೂಟಿಗೆ ಹೋಯ್ತಾರೆ ಗೊತ್ತು. ನಮ್ಮ ಹೆಣ್ಮಕ್ಳ ಕಷ್ಟ ಅರ್ಥ ಮಾಡ್ಕೋಬೇಕಲ್ವಾ. ಎರಡೇ ಇರುತ್ತೆ ಪ್ರಾಬ್ಲಮ್. ಅವ್ರು ಬರೀ ಡ್ಯೂಟಿಗೆ ಹೋಗ್ಬಿಡೋದಕ್ಕೆ ಹಿಂಗೆ ಅಂತಾರೆ, ಯೋಗು ನಾವು ಡ್ಯೂಟಿಗೆ ಹೋಗಿ ಕಷ್ಟ ಬೀಳೋದು ಹಂಗೆ ಅಂತ. ಇನ್ನೊಂದು ಕ್ವಶನ್ ನೆನಪಾಯ್ತು, ಅವರೇ ಕ್ವಶನ್ ಹಾಕೋರೆ. ಅಣ್ಣ ಒಬ್ಬರೇ ದುಡ್ದು ಹೆಂಗ್ ಮನೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಕಷ್ಟ ಆಗಲ್ವಾ? ಗೈಸ್ ನಾನು ದುಡಿತೀನಿ ಗೈಸ್, ಏನು ಅವ್ರೊಬ್ರೇ ಏನು ದುಡಿಯಲ್ಲ. ನಂದು ಸಪೋರ್ಟ್ ಇಲ್ಲಲ್ಲ ಯಾರು ಏನಿದೆ ಆಗಲ್ಲ. ನಂದು ಸಪೋರ್ಟ್ ನೋಡಿ ಗೈಸ್, ನಮ್ ನವಿದು ಸಪೋರ್ಟ್ ಇದೆ ಯೂಟ್ಯೂಬ್ ಮಾಡೋದ್ರಿಂದ. ಆದ್ರೆ ಅರ್ನಿಂಗ್ಸ್ ಕಡಿಮೆ.
ಕಡಿಮೆ ಇರ್ಬೋದು. ಮುಂದಕ್ಕೆ ಜಾಸ್ತಿ ಆಗ್ಬೋದು ಅಂತ. ಇವಾಗ ಇಷ್ಟು ವರ್ಷದಲ್ಲಿ ಹಿಂದೆ ಬಾ. ನನ್ನಿಂದ ಏನೂ ಆಗೇ ಇಲ್ಲ ಅಂತ ಹೇಳ್ಬಿಡು ಕಂಪ್ಯೂಟರ್ ತರಿಸಿ ನಾನು ನನ್ ಮಗನ್ ಸ್ಕೂಲ್ ಮಾಡಿದ್ದು ನಾನು ಎಲ್ಲದಕ್ಕೂ ಒಂದ್ ಹೆಣ್ಣು ಇಲ್ಲ ಗಂಡು ಏನು ಮಾಡಕ್ ಆಗಲ್ಲ ಗೈಸ್. ನಾನ್ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕು ಅಂತ ಇದ್ದೆ ಗೈಸ್. ಸುಮ್ನೆ ಇರೋರು ಹಿಂಸೆ ಮಾಡಿ ಹಾಕ್ಸಿದ್ದು. ಈ ವರ್ಷನೂ ಅವ್ರು ಸ್ಕೂಲ್ಗೆ ಹಾಕಕ್ ಇಷ್ಟ ಇರ್ಲಿಲ್ಲ. ಇಲ್ಲ ಗೌರ್ಮೆಂಟ್ಗೆ ಹಾಕಿ ಈ ಸಲ ಈ ಯಾವ್ದೇ ಕಡೆಗೂ ಆಗ್ತಿರ್ಲಿಲ್ಲ ಗೈಸ್ ಅವರು. ನನ್ನಿಂದ ಪ್ರತಿ ಒಂದು ಅಷ್ಟೇ ಕಂಪ್ಯೂಟರ್ ತಗೊಂಡ್ ನಾನು ಯೂಟ್ಯೂಬ್ ದುಡ್ಡಲ್ಲಿ ಎಷ್ಟು ಕಷ್ಟಪಟ್ಟು ವಿಡಿಯೋಗಳು ಮಾಡಿ ಹಾಳ್ ಮಾಡಿದ್ರು ಅಂತ ಅವ್ಳು ಮಾಡಿದ್ಲು ಅಂದ್ರೆ 50,000 ಎಷ್ಟು ಗೊತ್ತಾಗೈತೆ ಕಷ್ಟಪಟ್ಟಿದ್ದಾನೋ ಅದನ್ನ ಹಾಳ್ ಮಾಡಿ ಮೂಲೆ ಕೂಡಿಸಿ ಅದು ಇಲ್ದೋದಂಗ್ ಮಾಡಿದ್ರು. ಅದ್ರಲ್ಲಿ ಎಡಿಟಿಂಗ್ ಮಾಡೋದು ಡೈಲಿ ಕಲಿವೆ ನಾನು. ಈ ತರ ಐತೆ ಗೈಸ್ ನಮ್ಮ ಮನೆದು. ಈ ಮನೆಗೆ ಬಂದು ಬರೀ ಪ್ರಾಬ್ಲಮ್ಸ್ ಗಳಾಗಿರೋದು ಒಂದಲ್ಲ. ಟಿವಿ ಕೆಟ್ಟೋಗೋದು, ಆಮೇಲೆ ಗ್ಲಾಸ್ ಹೊಡೆದೋಗೋದು, ಅದ್ದೊಳಗೋದು, ಇದಾಗೋದು. ಅದಕ್ಕೇನೆ ಇದೇನೂ ಇದಾಗ್ತಲ್ಲ. ನಾವು ಏನೇ ಇದು ಮಾಡಿದ್ರು ಒಂದು ವಿಡಿಯೋ ಮಾಡಲಿ ಒಂದು ಏನೇ ಮಾಡಿದ್ರು ಅದು ಇದಾಗ್ತಲ್ಲ ಅಂದ್ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತ ಇದು ಮಾಡಿದ್ದು. ನಮ್ಗೇನು ಕಷ್ಟ ಇಲ್ಲ, ನೆಮ್ಮದೇ ಮನೆಕೋತೀವಿ ಗೈಸ್, ಅದೇನಿಲ್ಲ. ಅಂದರೆ ಕೆಲಸ ಮಾಡೋದು ಅದು ನಾವು ಇವಾಗ ಮಾಡೋದಕ್ಕೆ ಅದು ಸಿಕ್ಕಿಲ್ಲ ಅಂದರೆ ಅದು ಬೇಜಾರಾಯ್ತು. ಹಣಕಾಸು ಪ್ರಾಬ್ಲಮ್ ಅಷ್ಟೇ, ಬೇರೆ ಏನಿಲ್ಲ. ಆರೋಗ್ಯ ಇಲ್ಲ, ನಾವಿಬ್ರು ಖುಷಿಯಾಗಿದ್ದೀವಿ. ನಾವಿಬ್ರಾಗ್ಲಿ ನಮ್ಗೆ ಏನೇ ಕಷ್ಟ ಇದ್ರು ನಾವು ಅದಕ್ಕೆ ತಲೆ ಕೆಡ್ಸ್ಕೊಳಲ್ಲ. ಮುಂದೆ ಚೆನ್ನಾಗಿ ಆಗ್ತೀವಿ ಅಂತ ಒಂಥರ ಏನದು ಓಪ್ಸ್ ಇಟ್ಕೊಂಡಿದೀವಿ. ಅದನ್ನ ಇಟ್ಕೊಂಡು ಮುಂದೆ ಸಾಗ್ತಾ ಇದೀವಿ. ಅಂದ್ರೆ ಜಗಳ ಆಡ್ತಾನೆ ಇರ್ತೀವಿ, ಇದಕ್ಕಿಂತ ಜಾಸ್ತಿನೇ ಜಗಳ ಆಡ್ತೀವಿ. ಒಂದೊಂದ್ಸಲಿ ಹೇಳಕ್ಕಾಗಲ್ಲ, ಅಲ್ಲಿವರೆಗೂ ಹೋಗುತ್ತೆ. ಇವಳಿಂದಾನೆ ಜಾಸ್ತಿ. ಆಮೇಲೆ ಕೆಳಗಡೆ ಮನೆ ಅಕ್ಕಪಕ್ಕದ ಮನೆಯವರೆಲ್ಲ ಓಡ್ಬೋತಾರೆ ಬಿಡ್ಸಕ್ ನಮ್ ಜಗಳ. ಒಬ್ರೇಮೆ ನಾವ್ ಅವ್ರ ಬಸ್ಸಲ್ಲಿ ಚೆನ್ನಾಗಿ ಆಗಿರ್ತೀವಿ ಗೈಸ್. ಏನಾಯ್ತು ಅಂತ ಕೇಳ್ತೀವಿ. ಅರೆ ಮನೇಲಿ ಇರೋರ್ಗೆಲ್ಲ ಪ್ರಾಬ್ಲಮ್ ಅನ್ಸತಿ. ಇವ್ರು ಇಲ್ಲಿರೋರ್ಗೆಲ್ಲ ಪಕ್ಕದ ಮನೆಯವರು ಅವರು ಯಾವಾಗ ಹೋಗಿದ್ದು ಸುವಾನಿ ಇದ್ಲು ಗೊತ್ತಾ ಗೈಸ್ ನಿಮ್ಗೆ. ಅವ್ರು ಯಾವಾಗ ಹೋಗಿದ್ದು ಅವ್ರು ನಾನು ಖುಷಿನ ಯಾವಾಗ್ಲೂ ಅಜ್ಜಿ ಇದ್ದಾಗಲ್ವಾ ನಾವು ಊರಿಗೆ ಹೋಗಿದ್ದು. ಹೋದ ವರ್ಷ 1 ವರ್ಷ ಆಯ್ತಾಗ್ಲೂ ಹೋಗಿ ಇನ್ನೂ ಬಂದೇ ಇಲ್ಲ. ನನ್ಕಿಂತ ಮೊದ್ಲೇ ಹೋಗಿದ್ದವ್ರು ಊರಿಗೆ, ಇನ್ನೂ ಬಂದೇ ಇಲ್ಲ ಅವರು. ಇಷ್ಟು ಅವಾಗ್ಲೇ ಹೇಳಿದ್ರು ಇವರು ಬರ್ತಾರಂತೆ, ಅವ್ರು ಮಾತಾಡ್ಸಿ ಹೇಳ್ತಿದ್ರು ಬರ್ತಾರೆ ಅಂತ. ಬಂದೇ ಇಲ್ಲ, ಬರೀ ಹುಡುಗರೇ ಅವ್ರ. ಆ ಕಡೆ ಮನೇಲಂತೂ ಕೆಳಗಡೆ ಮನೆಯವ್ರಿಗೆ ಯಾರಿಗೂ ಹುಷಾರಿಲ್ಲ ಅನ್ಸುತ್ತೆ. ಏನು ಬರ್ರಿ ಅದೇ ಇದ್ದೇ. ಅವರು ಯಾಕೋ ವಾಕ್ ಮಾಡಕ್ ಬರ್ತಾರೆ ಒಂಥರ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತಲ್ಲ ಗೈಸ್ ಯಾಕೆ ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಅದೆಲ್ಲ ಹೇಳಕ್ಕೋಗಲ್ಲ. ನಾನು ಹಿಂಗೆ ಮಾತಾಡ್ಸೋದು ಇಲ್ಲ ಯಾರನ್ನೂ ಗೈಸ್ ಅಕ್ಕಪಕ್ಕದ ಮನೆಯವ್ರನ್ನ. ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಹುಷಾರಿಲ್ವೇನೋ ಅಂತ. ನಂಗೆ ಅನ್ಸಿದ್ವಿ ಮನೇಲಿ ಇರೋರಿಗೆಲ್ಲರಿಗೂ ಪ್ರಾಬ್ಲಮ್ಮೇ ಈ ಇದರಲ್ಲಿ ಬಿಲ್ಡಿಂಗಲ್ಲಿ ಇರೋರಿಗೆಲ್ಲ ಅಂತ ಅನಿಸಿತ್ತು. ನಮಗೂ ಅದೇ ಐತೆ. ಆದರೆ ಆರೋಗ್ಯದಲ್ಲಿ ಏನು ಅಷ್ಟೊಂದು ಸಮಸ್ಯೆ ಇಲ್ಲ, ಖುಷಿಯಾಗಿದೆ. ಕಾಸು ಬಿಟ್ರೆ ಏನಿಲ್ಲ. ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ ಗೈಸ್, ಎಲ್ಲರೂ ಹೇಳ್ಕೊಳಲ್ಲ, ನಾವು ಹೇಳ್ಕೊತೀವಿ. ಹೇಳ್ಕೊಂಡಾಗ ಅದನ್ನ ತಗೊಂಡಾಗ ಅಲ್ಲ ಇವ್ರ ಹತ್ರ ಹೇಳ್ಬೇಡಿ, ಗೊತ್ತಿರೋರು ಸಹ ರಿಲೇಷನ್ ಅವರು ಹಂಗಾಯ್ತಂತೆ ನಿನ್ನ ಮಕ್ಳಿಗೆ ಹಿಂಗಾಯ್ತಂತೆ ಅಂತ ಹೇಳ್ಕೊಬಿಡಿ. ನನಗೆ ಕಷ್ಟ ಐತೆ ಅಂತ ನಾವು ಅಪ್ಪ ಅಮ್ಮಂಗೆ ಫಸ್ಟೇ ಹೇಳ್ಕೊಂಡಿರ್ತೀವಿ. ಮತ್ತೆ ನೀವು ಹೋಗಿ ಹೇಳಿ ಮತ್ತೆ ಅದನ್ನ ಯಾಕೆ ಎಳಿತೀರಾ? ಒಳ್ಳೆ ಇದ್ದೇಳಿ ಹಂಗೆ ಟ್ರೈನ್ ಹೇಳಿ ಹಂಗೆ. ಬೈ ಗೈಸ್. ಅವಾಗಲೇ ಎಂಡ್ ಮಾಡಿ 5 ನಿಮಿಷ ಮಾತಾಡೋದ್ಲ ಗೈಸ್ ಇವಳು. ಇನ್ನೂ ಐತೆ ಗೈಸ್ ನಮ್ಮನೆ ಸ್ಟೋರಿ. ನನ್ಗೆ ಹೇಳ್ಕೋಬೇಕು ಅಂದರೆ ಇಷ್ಟ ಐತೆ. ಯಾಕೆ ನಾನು ಒಂದು ಫ್ರೆಂಡ್ಸ್ಗೂ ಫೋನ್ ಮಾಡೋಕ್ಕೆ ಹೋಗಲ್ಲ ಫಸ್ಟ್ ಹಂಗೆ. ಅಂದರೆ ನಾನು ಏನು ಮಾಡ್ಬಿಡ್ತೀನಿ, ತಲೆ ತಿನ್ಬಿಡ್ತೀನಿ ಅವ್ರದ್ದು. ನಾನು ತುಂಬ ಮಾತಾಡೋದು ಜಾಸ್ತಿ, ಅವ್ರಿಗೆಲ್ಲೋ ಬೇಜಾರಾಗುತ್ತೆ ಅಂತ ಫೋನೇ ಮಾಡೋಕ್ಕೆ ಹೋಗಲ್ಲ. ನಾವು ಅಮ್ಮಂಗೆ ಮಾಡ್ತೀನಿ, ನಾವು ಅಮ್ಮನ ಹತ್ರ ಡೈಲಿ ಮನೇಲಿ ಏನಾಗುತ್ತೋ ಅದು ಹೇಳ್ಕೊತಾ ಇರ್ತೀನಿ. ಇನ್ನು ನನ್ನ ಗಂಡಂಗೆ ರಾತ್ರಿ ಎಲ್ಲ ಶನಿವಾರ ರಾತ್ರಿ, ಇವಾಗ ಡೇ ಐತಲ್ಲ, ಶನಿವಾರ ರಾತ್ರಿ ಫುಲ್ಲು ತಲೆ ತಿಂದಾಕ್ತೀನಿ. ಡೇಲಿದ್ದಾಗ ಫುಲ್ಲು, ಅಲ್ಲ ನೈಟಲ್ಲಿದ್ದಾಗ ಫುಲ್ಲು ಡೈಲಿ ಒಂದು ವಾರ ಆಗಂಟನೂ ತಲೆ ತಿಂದಾಕಿರ್ತೀನಿ. ಅದು ಒಟ ಅಂತ ಮಾತಾಡ್ತಾನೆ ಇರ್ತೀನಿ. ಅಂದರೆ ಇವಾಗ ಕುತ್ಕೊಬಿಟ್ರೆ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಕೆ ಅಭ್ಯಾಸ ಆಗ್ಬಿಟ್ಟೈತಲ್ಲ. ಹೇಳೋಣ ಮಾತಾಡೋಣ. ಇನ್ನೊಂದೇನು ಗೈಸ್ ಹೇಳಿದ್ದೆ ಹೇಳ್ತಾಳೆ ಒಂದೊಂದ್ಸಲ, ಅದು ಇರಿಟೇಟ್ ಆಗೋದು ನನಗೆ. ನಮ್ಮ ತಾತನ ಬಗ್ಗೆ ನಾನು ಒಂದು 56 ಸಲ ಏನೋ ಎಷ್ಟು 3 ಸಲ ಹೇಳಿದ್ದೀನಿ ನಾನು. ಇನ್ನೇನು ಮಾಡೋಣ ಕೇಳಕತ್ತಾನೆ ಇರ್ತೀನಿ ಅಂತ. ಅಂದ್ರೆ ನಮ್ಮ ತಾತ ಅಂದ್ರೆ ತುಂಬಾ ಇಷ್ಟ ಗೈಸ್ ನನಗೆ, ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ನಮ್ಮ ತಾತನ ಬಗ್ಗೆನೇ ಜಾಸ್ತಿ. ಅದ್ ನನ್ಗೆ ಗೊತ್ತು ಅನ್ನೋದು ಇವಳಿಗೂ ಗೊತ್ತು, ಆದ್ರೂ ಅಂದ್ರೆ ಏನಂದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ರತಿ ಒಂದು ಟೈಮಲ್ಲಿ ನಮ್ಮ ತಾತ ನನ್ನ ಜೊತೆ ಇತ್ತು. ನಾನು ಜಾಸ್ತಿ ನಮ್ಮ ತಾತನ ಜೊತೆ ಸ್ಪೆಂಡ್ ಮಾಡಿದೀನಿ ಟೈಮ್. ಇವ್ರ ತಾತ ಅಂದ್ರೆ ನಿಮ್ಮ ಅಮ್ಮರ ಅಪ್ಪ? ನಮ್ಮ ಅಮ್ಮರ ಅಪ್ಪ. ನಾನು ನಮ್ಮ ತಾತ ಫ್ಯಾನಿಗೆ ಜಗಳ ಆಡವು. ನೆನಪಾಯ್ತಾರ. ಟಿವಿ ನೋಡ ರಿಮೋಟಿಗೆ ಜಗಳ ಆಡಿದ್ರ? ನಮ್ಮ ತಾತ ನ್ಯೂಸ್ ನೋಡಕ್ಕೆ, ನಾನು ಮೂವಿ ಅದು ಇದು ಹಾಕೊಳಕ್ಕೆ. ರಿಮೋಟ್ಗಿಂತ ಜಾಸ್ತಿ ಫ್ಯಾನ್ ರಾತ್ರಿ ಮನಿಕೋಬೇಕಾರೆ. ನಮ್ಮ ತಾತಂಗೂ ಬೇಕು ನಂಗೂ ಬೇಕು.
ಆಮೇಲೆ ನಮ್ಮ ತಾತ ಒಂದು ಪೆನ್ಸಿಲ್ ಆಗಲಿ ಏನಕ್ಕೂ ಕೊಡಲ್ಲ ಅಂತಿರಲಿಲ್ಲ. 1 ರೂಪಾಯಿ ಅಂತ ಹಿಂಗೆ ಕೇಳುವೆ ತಾತ ಅಂತ ಹಿಂಗೆ ಕೇಳುವೆ. ನಮ್ಮ ತಾತ ಕೊಡೋದು ಅದೆಲ್ಲ ನೆನಪಾಗ್ತದೆ. ಅದ್ರಲ್ಲಿ ಕೊರೋನಾ ಟೈಮಲ್ಲಿ ನಾವು ಬಂದ್ಬಿಟ್ಟು ತಪ್ಪು ಮಾಡಿಬಿಟ್ಟು ನಮ್ಮ ತಾತನ ಜೊತೆ ಇನ್ನೂ ನಾನು ಟೈಮ್ ಸ್ಪೆಂಡ್ ಮಾಡಬೇಕಾಯ್ತು ಅಂತ ತುಂಬ ಅನಿಸಿದೆ ಗೈಸ್. ಆದರೆ ಅವ್ರು ಇವಾಗಿಲ್ಲ, ಅದೇ ನಂಗೆ ಒಂಥರ ಅನಿಸುತ್ತೆ. ನನ್ನ ಮದುವೆಗೂ ಕೂಡ ಅವ್ರು ಬಂದಿಲ್ಲ, ಅದು ನಂಗೆ ಬೇಜಾರು ತುಂಬ. ನಮ್ಮ ತಾತನ ಜೊತೆ ಒಂದು ಫೋಟೋನೂ ಇಲ್ಲ ಗೈಸ್ ನನ್ನ ಹತ್ರ. ಪಾಪ ಅವಾಗ ಫೋನ್ ಇರಲಿಲ್ಲ ಹೇಳುತ್ತೆ. ಇತ್ತು ಆದರೆ ಫೋಟೋ ತೆಗ್ದಿಲ್ಲ. ಫೋಟೋ ಆ ಥರ ಅಲ್ಲ, ಏನೋ ಇದಾಗಿ ತೆಗ್ದಿಲ್ಲ ಅನ್ಸುತ್ತೆ. ನೀನು ಸರಿ ನೆನಪಿಟ್ಟು. ಬಟ್ ಇವಾಗ ಫೋಟೋಗಳಿಗೆ ಲೆಕ್ಕನೇ ಇಲ್ಲ ಅಲ್ಲ, ಫೋಟೋ ವೀಡಿಯೋಗೆಲ್ಲ ಬೇಜಾನ್ ಐತೆ ಮೆಮೊರಿ. ಸರಿ ಓಕೆ ಗೈಸ್, ಇವಳು ಬೇಜಾರು ಮಾಡ್ಕೊತಾಳೆ, ಸುಮ್ಮನೆ ಮಾತಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಏನಾರು ಕ್ವಶನ್ ಇದ್ದರೆ ಹಾಕಿ ಕಮೆಂಟಿಗೆ ಉತ್ತರ ಕೊಡ್ತೀವಿ.